ಅಜ್ಜಿ ಮಡಿಲಲ್ಲಿ ಕುಳಿತಿದ್ದ ಮಕ್ಕಳು ಕಾಡಿನ ಕತೆ ಕೇಳಲು ಉತ್ಸುಕರಾಗಿದ್ದರು. ಅಜ್ಜಿ ನುಡಿದರು, ಒಂದು ಕಾಲದಲ್ಲಿ ಗಟ್ಟಿಯಾದ ಕಾಡೊಂದಿತ್ತು. ಅಲ್ಲಿ ಹಲವಾರು ಪ್ರಾಣಿಗಳು ಜೀವನವನ್ನಾಳುತ್ತಿದ್ದವು. ಸಿಂಹ, ಹುಲಿ, ಗಾದೆ, ಹಕ್ಕಿಗಳು ಮತ್ತು ಚಿರತೆಗಳು. ಅವರು ಒಟ್ಟಾಗಿ ಶಾಂತತೆಯಿಂದ ಬದುಕುತ್ತಿದ್ದರು. 10 ವರ್ಷ ಹಳೆಯ ವೃಕ್ಷಗಳು ಆಕಾಶವನ್ನು ತಲುಪಿದಂತೆ ಬೆಳೆದಿದ್ದವು. ಹಕ್ಕಿಗಳು ಬೆಳಗ್ಗೆ ಸುಂದರವಾಗಿ ಹಾಡುತ್ತಿದ್ದವು. ಆದರೆ ಒಂದು ದಿನ ಕಾಡಿಗೆ ಜನ ಬಂದರು. ಅವರು ಮರಗಳನ್ನು ಕತ್ತರಿಸಲು ಶುರು ಮಾಡಿದರು. ಪ್ರಾಣಿಗಳು ಹೆದರಿದವು, ತಮ್ಮ ಮನೆ ಕಳೆದುಕೊಂಡವು. ಆತ ಹಕ್ಕಿಗಳು ಹಾಡುವುದನ್ನು ನಿಲ್ಲಿಸಿದವು, ನದಿಗಳು ಒಣಗತೊಡಗಿದವು. ಮಕ್ಕಳೇ, ಅಂದು ಕಾಡು ಅಳಿದ ಮೇಲೆ ಎಲ್ಲರೂ ಅಂದುಕೊಂಡರು, ನಾವು ತಪ್ಪು ಮಾಡಿದೆವು, ಆದ್ದರಿಂದಲೇ ನಾವು ಈಗ ಕಾಡುಗಳನ್ನು ರಕ್ಷಿಸಬೇಕು. ಮರಗಳನ್ನು ನೆಡಿ, ಪ್ರಾಣಿಗಳನ್ನು ಕಾಪಾಡಿ. ಪ್ರಕೃತಿಯ ಜೊತೆ ಸ್ನೇಹ ಮಾಡೋಣ. ಅಜ್ಜಿ ಮಾತುಗಳನ್ನು ಕೇಳಿದ ಮಕ್ಕಳು ಕಣ್ಣಲ್ಲಿ ಬೆಳಕು ಹೊತ್ತಿದ್ದರು. ಅವರು ಸಂಕಲ್ಪ ಮಾಡಿದರು, ನಾವು ಕಾಡನ್ನು ರಕ್ಷಿಸೋಣ ಎಂದೆ. ಅಜ್ಜಿ ನಗುತ್ತಾ ಶಿರವಾಡಿಸಿದರು.